ಒಂದು ತಿಂಗಳು 1 GB ಯೂಸ್ ಮಾಡ್ತಿದ್ವಿ. 300 ರೂಪಾಯಿ, 28 ದಿನಕ್ಕೆ 300 ರೂಪಾಯಿ 1 GB. ನಂದು ಕರೆಕ್ಟ್ ಆಗಿ 22-23 ದಿನ ಖಾಲಿ ಆಗ್ಬಿಡೋದು. ಹೆಂಗಾದ್ರೂ ಮಾಡಿ 5-6 ದಿನ ಮೊಬೈಲ್ ಮುಟ್ತಾನೆ ಇರಲ್ಲ, ಹಂಗೆ ತಳ್ಳಿ 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 28 ದಿನ ಆದ್ಮೇಲೆ ಮತ್ತೊಮ್ಮೆ ರೀಚಾರ್ಜ್ ಮಾಡೋದು ಒಂದು ರೂಢಿ ಇತ್ತು ನಮ್ಗೆ. ಆದ್ರೆ ಇವತ್ತು ದಿನಕ್ಕೆ 2 GB ನಮ್ಮ ಮಕ್ಕಳು ಖಾಲಿ ಮಾಡ್ತಾರೆ, ಇಡೀ ತಿಂಗಳಿಗೆ 300 ರೂಪಾಯಿ. ಹೆಂಗ್ ಸಾಧ್ಯ ಇದು? ಈ ದೇಶ ಯಾವ ಲೆವೆಲ್ಗೆ ಹೋಯ್ತು? ಅವತ್ತು 2G ಇತ್ತು, 3G ಯಾವಾಗ ಬಂದು ಹೋಯ್ತೋ ಗೊತ್ತಾಗ್ಲಿಲ್ಲ, 4G ನಾವು ತರಿಸ್ಕೊಂಡು ಜಗತ್ತನ್ನು ಫಾಲೋ ಮಾಡಿದ್ವಿ. ಇವತ್ತು 5G ಭಾರತ ಜಗತ್ತಿನ ಸರಿಸಮಕ್ಕಿದೆ. 6G ಬರುವಾಗ ಜಗತ್ತನ್ನ ಭಾರತ ಲೀಡ್ ಮಾಡುತ್ತೆ ಅನ್ನೋದು ಭಾರತದ ಹೊಸ ಉದ್ದಿಮೆ. ಮಿತ್ರೆ, ಎಐ ಜಗತ್ತಿನಲ್ಲಿ ಭಾರತ ಎಷ್ಟು ಅಗ್ರೆಸಿವ್ ಆಗಿದೆ ಅಂತ ನಾನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಭಾರತದ ಬಗ್ಗೆ ಹಿಂಗೆ ಹೇಳ್ತಿದ್ರೆ ಇವತ್ತೇನಾಗಿದೆ ಅಂತ ಒಂದ್ ಶಿವರಾತ್ರಿ ಕಳಿತೀನಿ, ಅಷ್ಟು ಡೆವಲಪ್ಮೆಂಟ್ ಆಗಿದೆ ಭಾರತದ್ದು. ನೀವು ಸುಮ್ಮನೆ ಯೋಚನೆ ಮಾಡೋದಾದ್ರೆ ಭಾರತದ ಮಿಲಿಟರಿ ಇವತ್ತು ಹೆಂಗ್ ಡೆವಲಪ್ ಆಗಿದೆ ಗೊತ್ತಾ? ನಾವು ಬ್ರಹ್ಮೋಸ್ ಅನ್ನ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ವಿ. ಈ ಬ್ರಹ್ಮೋಸ್ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಆದಾಗ ಹೆಚ್ಚು ಕಡಿಮೆ 21 ಟಾರ್ಗೆಟ್ ಅನ್ನು ಅಟ್ಯಾಕ್ ಮಾಡಿದ್ವಿ ಪಾಕಿಸ್ತಾನದ್ದು. 400 ಕಿಲೋಮೀಟರ್ ಆಚೆ ನಾವು ಕೂತ್ಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತೀವಿ. ಪಾಕಿಸ್ತಾನದ ರೆಡಾರ್ ಸಿಸ್ಟಮ್ಗೆ ಗೊತ್ತಾಗದಂತೆ ಪಾಕಿಸ್ತಾನದ ಆ ಠಾಣ್ಯಗಳು ಉಡಾಯಿಸಿ ಹೋಗ್ತವಲ್ಲ, ಅದು ಏನ್ ಪ್ರಿಸೈಸ್ ಗೊತ್ತಾ? ನಿಮ್ಮೂರಿಗೆ ಬಾಂಬ್ ಬೀಳ್ಬೇಕು ಅಂತ ಏನಾದ್ರೂ ಬ್ರಹ್ಮೋಸ್ ಅನ್ನು ಕಳಿಸ್ಕೊಟ್ರೆ, ನಮ್ಮ ಊರು ಅಂತಂದ್ರೆ ಆ ಊರಿಗೋ ಈ ಊರಿಗೋ ಬೀಳುತ್ತೆ ಅಂತಲ್ಲ, ಈ ಊರಿನ ಈ ಕಲ್ಯಾಣ ಮಂಟಪದ ಈ ಡೂಮ್ ಮೇಲೆ ಬೀಳ್ಬೇಕು ಅಂದ್ರೆ ಬ್ರಹ್ಮೋಸ್ ಅದೇ ಡೂಮ್ ಮೇಲೆ ಹೋಗಿ ಬೀಳುತ್ತೆ. ಅಷ್ಟು ಎಕ್ಸಾಕ್ಟ್ ಆಗಿ ಹೊಡಿತೀವಿ ನಾವು. ಈ ತಂತ್ರಜ್ಞಾನ ಜಗತ್ನಲ್ಲಿ 4-5 ರಾಷ್ಟ್ರಕ್ಕೆ ಮಾತ್ರ ಇದೆ. ಅದರಲ್ಲಿ ಒಂದು ರಾಷ್ಟ್ರ ಭಾರತ. ಕಡಿಮೆ ಅನ್ಕೊಂಡಿದ್ದೀರೇನು? ಪಾಕಿಸ್ತಾನವನ್ನ 16-17 ದಿನಗಳಲ್ಲಿ ಸೋಲಿಸಿದ್ದೆ ರೆಕಾರ್ಡ್ ಅಂತಿದ್ರೆ, ಇವತ್ತು ನಾವು ಪಾಕಿಸ್ತಾನವನ್ನ 4 ದಿನದಲ್ಲಿ ಸೋಲಿಸಿ ನಮ್ಮ ಕಾಲಿಗೆ ಬೀಳುವಂತೆ ಮಾಡ್ಕೊಳ್ತೀವಲ್ಲ, ಇದು ಹೊಸ ಭಾರತ. ಭಾರತಕ್ಕೆ ಬಂದು ಭಾರತೀಯರನ್ನ ಕೊಂದು ಪಾಕಿಸ್ತಾನ ಓಡೋಗ್ತಾ ಇತ್ತು. ಇವತ್ತು ಭಾರತೀಯರು ಪಾಕಿಸ್ತಾನದೊಳಗೆ ನುಗ್ಗಿ ಹೊಡಿತಾರೆ ಅಂತಂದ್ರೆ ಇದು ಹೊಸ ಭಾರತ. ಮಿತ್ರ, ಹೊಸ ಭಾರತದ ವೈಭವ ಅದ್ಭುತವಾಗಿದೆ. ಆದ್ರೆ ಈ ಭಾರತವನ್ನ ಹೀಗೆ ಉಳಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ನಮ್ಮದಿದೆ ಅಂತ ನಂದಿರೋದು. ಮುಂದಿನ ಪ್ರಶ್ನೆ ಅದೇ, ಉಳಿಸ್ಕೊಳ್ಳೋದು ಹೆಂಗೆ? ಸ್ವಲ್ಪ ಎಡವಟ್ಟಾಗ್ಬಿಟ್ರೆ ಏನ್ ಗಳಿಸಿದೀವೋ ಅದು ಕಳೆದು ಹೋಗ್ಬಿಡತ್ತೆ. ಸ್ವಲ್ಪ ಎಡವಟ್ಟಾದ್ರೂ ಸಾಕು. ಈ ಸಲ ಎಲೆಕ್ಷನ್ ನಲ್ಲಿ ನಾನು ಬಿಜೆಪಿಯವನಲ್ಲರಿ, ಮೊದಲೇ ಕ್ಲಿಯರ್ ಮಾಡಿಬಿಡ್ತೀನಿ. ನಾನು ಮಾತನಾಡೋದು ನೋಡಿದ್ರೆ ನಿಮ್ಗೆಲ್ಲ ಬಿಜೆಪಿಯವನ್ ಇರ್ಬೇಕು ಚಕ್ರವರ್ತಿ ಅಂತ. ಬಿಜೆಪಿಯ ಮೆಂಬರ್ಶಿಪ್ ಕೂಡ ಇಲ್ಲ ನನಗೆ. ಆದ್ರೆ ನಾನು ಯಾರು ಅಂತ ಕೇಳಿದ್ರೆ ಭಾರತ ಮಾತೆಯ ಭಕ್ತ ನಾನು. ಯಾರು ನನ್ನ ಭಾರತಕ್ಕೆ ಒಳಿತು ಮಾಡ್ತಾರೋ, ಯಾರು ನನ್ನ ಭಾರತಕ್ಕೆ ಒಳ್ಳೇದು ಮಾಡ್ತಾರೋ ಅವ್ರನ್ನ ಪ್ರೀತಿಸ್ತೀನಿ ನಾನು. ಶಶಿ ತರೂರ್ ಕಾಂಗ್ರೆಸ್ಸಿನ ಲೀಡರ್, ಆದ್ರೆ ಭಾರತವನ್ನ ಅಮೆರಿಕಾದ ವೇದಿಕೆ ಮೇಲೆ ಆತ ಸಮರ್ಥಿಸಿಕೊಳ್ಳೋದು ನೋಡುವಾಗ ನಂಗೆ ಶಶಿ ತರೂರ್ ಕಂಡ್ರೆ ಬಹಳ ಇಷ್ಟ ಆಗುತ್ತೆ. ಕಾಂಗ್ರೆಸ್ನವನು ಅಂತ ನನ್ಗೆ ಅನ್ಸೋದಿಲ್ಲ, ನನ್ನ ಭಾರತದ ಪರವಾಗಿ ಮಾತನಾಡ್ತಾನಲ್ಲ ಇದು ಅಗತ್ಯ ಇದೆ ಅಂತ ಅನ್ಸುತ್ತೆ. ಭಾರತ ಅಷ್ಟೇ ನಮ್ ಪ್ರೀತಿ. ನಾಳೆ ನರೇಂದ್ರ ಮೋದಿ ಏನಾದ್ರೂ ಭಾರತದ ವಿರುದ್ಧದ ಕೆಲಸ ಮಾಡಿದ್ರೆ ನರೇಂದ್ರ ಮೋದಿನ ಪಕ್ಕಕ್ಕಿಟ್ಟು ಮುಂದಕ್ಕೆ ಹೋಗು ಅಂತೀವಿ ನಾವು. ಯಾಕೆಂದ್ರೆ ಭಾರತದ ಪ್ರೀತಿ ಅಷ್ಟೇ. ನರೇಂದ್ರ ಮೋದಿ ಇವತ್ತು ಭಾರತ ಮಾತೆಯ ಗೌರವವನ್ನ, ಆಕೆಯ ಮುಖದಲ್ಲಿ ಮಂದಹಾಸ ಹೆಚ್ಚಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಹಿಂಗಾಗಿ ನರೇಂದ್ರ ಮೋದಿ ಅಂದ್ರೆ ನಮ್ ಹೀರೋ. ಇವತ್ತು ನಮ್ಗೆ ಯೋಗಿ ಆದಿತ್ಯನಾಥ್ ಕಂಡ್ರೆ ಯಾಕೆ ಖುಷಿ ಆಗುತ್ತೆ ಅಂತಂದ್ರೆ, ಇಡೀ ಉತ್ತರ ಪ್ರದೇಶ ಈ ಮಾಫಿಯಾಗಳ ಕಪಿಮುಷ್ಟಿಯಲ್ಲಿದ್ದಾಗ ಅವರಿಗೆ ಕಪಾಳಕ್ಕೆ ಬಾರಿಸಿ ಅವರ ಮನೆಗಳನ್ನು ಬುಲ್ಡೋಸ್ ಮಾಡಿ ಆತಿಕ್ ಅಹಮದ್ ತರದವರನ್ನ ಎನ್ಕೌಂಟರ್ ಮಾಡಿ ಬಿಸಾಕಿ ಇಡೀ ಉತ್ತರ ಪ್ರದೇಶವನ್ನ, ಭಾರತವನ್ನ ಈ ತರದ ತಂಟೆಕೋರರಿಂದ ಮುಕ್ತ ಮಾಡಿದ್ರಲ್ಲ ಯೋಗಿ ಆದಿತ್ಯನಾಥ್ ಕಂಡ್ರೆ ಆ ಕಾರಣಕ್ಕೆ ಪ್ರೀತಿ. ಇದು ಬಿಟ್ರೆ ಮತ್ತೇನೂ ಇಲ್ಲ ಮಿತ್ರ. ನಿಮ್ಗೆ ನಾನು ಕ್ಲಿಯರ್ ಮಾಡ್ತಿದ್ದೀನಿ. ನಾನು ಕಳೆದ 25 ವರ್ಷಗಳಿಂದ, ಇದು ನಂದು 25ನೇ ವರ್ಷ. 2001ರಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾನು ಸೋಷಿಯಲ್ ಆಕ್ಟಿವಿಟಿಗೆ ಬಂದವನು. ಇವತ್ತು 2026, 25 ವರ್ಷ ಆಯ್ತು. ಈ 25 ವರ್ಷಗಳಲ್ಲಿ ಒಂದು ದಿನವೂ ಯಾವುದೇ ಪೊಲಿಟಿಕಲ್ ಲೀಡರ್ ಮುಂದೆ ನಿಂತ್ಕೊಂಡು ನನಗೊಂದು ಟಿಕೆಟ್ ಕೊಡಿ ಅಂತ ಕೇಳಲಿಲ್ಲ ಎನ್ನುವಂತ ಧಿಮಾಕು ನನಗಿದೆ. ಹಿಂಗಾಗಿ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ, ನನಗೂ ಪೊಲಿಟಿಕ್ಸ್ಗೂ ಬಹಳ ದೂರ. ಆದ್ರೆ ಇಷ್ಟಂತೂ ಸತ್ಯ, ಈ ಬಾರಿ 2024 ಅಲ್ಲಿ ನಾವು ಮಾಡಿದ ಅವಘಡ ಇದೆಯಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಏನಾಗಿರ್ತಿತ್ರಿ? ಬಹಳ ಬೇಜಾರು ಅನ್ಸತ್ರಿ. ನಾನು ಬಹಳ ಬೇಜಾರಿಂದ ನಿಮ್ ಮುಂದೆ ಹೇಳ್ಕೊಳ್ತೀನಿ. ಇವತ್ತು ಕಾರಲ್ಲಿ ಬರ್ಬೇಕಾದ್ರೂ ನಾನು ಯೋಚನೆ ಮಾಡ್ತಾ ಇದ್ದೆ, ಇಷ್ಟೆಲ್ಲ ಪೊಲಿಟಿಕ್ಸ್ ಬಗ್ಗೆ ನಾವು ಮಾತಾಡ್ತೀವಿ, ನರೇಂದ್ರ ಮೋದಿ ಅಂತ ಲೀಡರ್, ಇಷ್ಟು ಕೆಲಸ ಮಾಡಿರೋ ಲೀಡರ್ ಚುನಾವಣೆ ಬಂತು ಅಂತಂದ್ರೆ ನಮ್ಮ ಹತ್ರ ವೋಟ್ ಕೇಳಲಿಕ್ಕೆ ಬರ್ಲೇಬಾರ್ದ್ರಿ. ಅವ್ರು ಬರ್ಬೇಕಾ ಅಂತ ಕೇಳಿದ್ರೆ ಡಂಕಣಿಕೋಟೆಯವರೋ, ಹೊಸೂರಿನ ಭಾಗದವರೋ, ತಮಿಳ್ನಾಡಿನ ನೀವು ಬರ್ಬೇಡಿ ಸರ್, ನಿಮ್ಗೆ ನಾವು ಓಟ್ ಹಾಕ್ತೀವಿ, ನೀವು ಬರ್ಬೇಕಾದ ಅಗತ್ಯ ಇಲ್ಲ, ಇಷ್ಟು ಕೆಲಸ ಮಾಡಿದೀರಾ, ಇನ್ಯಾಕ್ ಬರ್ಬೇಕು ಅಂತ ನಾವು ಹೇಳ್ಬೇಕು. ಅದ್ರ ನಾವ್ ಏನ್ ಮಾಡ್ತೀವಿ ಗೊತ್ತಾ?
ಈ ಅಪೋಸಿಷನ್ ಅವ್ರ ಪ್ರಾಪಗೆಂಡ ನಂಬ್ಕೊಂಡು ನರೇಂದ್ರ ಮೋದಿಗೆ 272 ಸೀಟ್ ಕೊಡೋ ಕಡೆ 245 ಸೀಟ್ ಕೊಟ್ಬಿಟ್ವಲ್ಲ. ಇನ್ನೊಂದು 25-30 ಸೀಟ್ ಕಡಿಮೆ ಆಗಿದ್ರೆ ಈ ಯುದ್ಧದ ಟೈಮಲ್ಲಿ ರಾಹುಲ್ ಗಾಂಧಿ ಇರ್ತಿದ್ನಲ್ರಿ ಅಲ್ಲಿ. ಯೋಚನೆ ಮಾಡಿ. ನಾನು ಸುಮ್ಮನೆ ಕೇಳ್ತೀನಿ, ಬಹಳ ಜನ ಬಂದು ನನ್ನ ಹತ್ರ ತುಂಬಾ ಪ್ರಶ್ನೆ ಕೇಳ್ತಾರೆ. ಅಂತ ಪ್ರಶ್ನೆ ಕೇಳೋರಿಗೆಲ್ಲ ಕೇಳ್ತೀನಿ, ಕರೋನಾ ಟೈಮಲ್ಲಿ ಮೋದಿ ಬದಲು ರಾಹುಲ್ ಗಾಂಧಿ ಇದ್ದಿದ್ರೆ ಏನಾಗಿರ್ತಿತ್ತು ಅಂದ್ರೆ ನಾನು ಸತ್ತೋಗಿರ್ತಿದ್ದೆ ಸರ್ ಅಂತ. 100% ಸತ್ತೋಗಿರ್ತಿದ್ದೀವಿ ನಾವು. ನಮ್ಮ ಹತ್ರ ಆ ಸಾಮರ್ಥ್ಯವೇ ಉಳಿತಿರ್ಲಿಲ್ಲ. ನಮ್ಗೊಂದು ಇಂಡಿಯನ್ ವ್ಯಾಕ್ಸಿನ್ ನಿರ್ಮಾಣ ಆಗ್ತಿರ್ಲಿಲ್ಲ, ಕಡಿಮೆ ಬೆಲೆಗೆ ವ್ಯಾಕ್ಸಿನ್ ಸಿಗ್ತಿರ್ಲಿಲ್ಲ, ಶ್ರೀಮಂತರು ಮಾತ್ರ ಬದುಕುವಂತ ಭಾರತ ಆಗಿರ್ತಿತ್ತು. ಇವತ್ತೇನಾದ್ರೂ ನರೇಂದ್ರ ಮೋದಿ ಇಲ್ದೆ ಹೋಗಿದ್ರೆ, ಗೊತ್ತಿಲ್ಲ ನೀವು ಹೆಂಗಾದ್ರೂ ತಗೊಳ್ಳಿ, ನೀವ್ ಏನ್ ಬೇಕಿದ್ರು ಅಂದ್ಕೊಳ್ಳಿ ಈ ಮಾತಿಗೆ, ನರೇಂದ್ರ ಮೋದಿ ಇಲ್ದೆ ಹೋಗಿದ್ರೆ ಒಂದೊಂದು ಸಿಲಿಂಡರ್ ಬೆಲೆ 3,000 ರೂಪಾಯಿ ಇರ್ತಿತ್ರಿ. ಕಾಳ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು. ಯಾರು ಬಡವ ಇದ್ದಾನೋ ಅವನ ಮನೆಯಲ್ಲಿ ಒಲೆ ಉರಿತಿರ್ಲಿಲ್ಲ, ಅವನ್ ಲೈನಲ್ಲಿ ನಿಂತ್ಕೊಂಡು ಊಟಕ್ಕೋಸ್ಕರ ಬೇಡಬೇಕಾದಂತ ಸ್ಥಿತಿ ಬರ್ತಿತ್ತು. ಆ ಪುಣ್ಯಾತ್ಮನ ಕಾರಣದಿಂದಾಗಿ ಎಲ್ಲರ ಮನೆ ಒಲೆ ಆರಾಮಾಗಿ ಉರಿತಾ ಇದೆ ಅಂತಂದ್ರೆ ನರೇಂದ್ರ ಮೋದಿಯ ಕಾರಣದಿಂದಾಗಿ ಅಂತ ನನ್ಗನ್ಸುತ್ತೆ. ನೀವು ಅದನ್ನ ಹೇಗ್ ಬೇಕಿದ್ರು ಸ್ವೀಕಾರ ಮಾಡ್ಬೋದು. ನಾನು ಅನ್ಕೊಳ್ತೀನಿ, ಒಂದ್ ಸಣ್ಣ ಎಡವಟ್ಟಾಗಿ ಒಂದ್ 20-25 ಸೀಟ್ ಕಡಿಮೆ ಆಗ್ಬಿಟ್ಟಿದ್ರೆ ಹೋಗೇ ಬಿಡ್ತಿತ್ತಲ್ರಿ ದೇಶ, ಮುಗ್ದೆ ಹೋಗ್ಬಿಡ್ತಿತ್ತು ಕತೆ. ಇನ್ನು ತಲೆ ಎತ್ತಿ ತಿರುಗಾಡುವಂತಿರ್ಲಿಲ್ಲ ಅಂತ ನನ್ಗೆ ಯಾವಾಗ್ಲೂ ಅನ್ಸತ್ತೆ. ಈ ಹಿನ್ನೆಲೆಯಲ್ಲಿ ಅವಕಾಶ ಸಿಕ್ಕಾಗ ದೇಶಕ್ಕೆ ದ್ರೋಹ ಮಾಡಬಾರ್ದು, ನಮಗ ನಾವು ದ್ರೋಹ ಮಾಡ್ಕೋಬಾರ್ದು. ಆದ್ರೆ ನಮ್ ದೊಡ್ಡ ಪ್ರಾಬ್ಲಮ್ ಹಿಂದೂಗಳದ್ದು ಏನು ಅಂತಂದ್ರೆ, ಜಾತಿ ಹೆಸರು ಹೇಳಿದ್ರೆ ಡಿವೈಡ್ ಮಾಡೋದು ಬಹಳ ಸುಲಭ. ಕ್ಯಾಂಡಿಡೇಟು ನಮ್ ಜಾತಿಯವನಲ್ಲ, ಹಂಗಿದ್ರೆ ಅಪೋಸಿಷನ್ ಕ್ಯಾಂಡಿಡೇಟಿಗೆ ವೋಟ್ ಹಾಕ್ಬಿಡ್ತೀವಿ. ನಮ್ ಜಾತಿಯವನು ರಿಬೆಲ್ ಆದ, ಅಪೋಸಿಷನ್ ಕ್ಯಾಂಡಿಡೇಟಿಗೆ ವೋಟ್ ಹಾಕ್ಬಿಡ್ತೀವಿ. ನಮ್ ಜಾತಿಯವನ್ CM ಬೇಕು, ನಮ್ ಜಾತಿಯವನ್ PM ಬೇಕು ಅನ್ಕೊಂಡೇ ಕೂತ್ರೆ ಏನು ಉಪಯೋಗ ಇಲ್ಲ. ನಾನು ತುಂಬಾ ಜನರಿಗೆ ಹೇಳ್ತೀನಿ, ನೀವು ಇಟ್ಕೊಳ್ಳಿ, ನಿಮಗೆ ಬೇಕಾದವರಿಗೆ ಟಿಕೆಟ್ ಸಿಕ್ಕಿದ್ರೆ 100% ಕೆಲಸ ಮಾಡಿ. ನಮಗೆ ಬೇಕಾದವ್ರಿಗೆ ಟಿಕೆಟ್ ಅನೌನ್ಸ್ ಆಯ್ತು ಸರ್, ಖುಷಿ ಆಯ್ತು, 100% ಕೆಲಸ ಮಾಡಿ. ಅಕಸ್ಮಾತ್ ನಿಮಗೆ ಬೇಕಾದವರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ 200% ಕೆಲಸ ಮಾಡಿ. ಅವರು ಯಾಕೆ ಅಂತಂದ್ರೆ ನಮ್ಮ ಭಾರತದ ಮೇಲಿನ ಪ್ರೀತಿ ಗೊತ್ತಾಗೋದು ಮತ್ಯಾವಾಗ? ನನಗೆ ಬೇಕಾದವ್ರಿಗೆ ಕೊಟ್ಟಾಗ ನಾನು ಕೆಲಸ ಮಾಡಿಬಿಟ್ರೆ ಅದ್ರಲ್ಲೇನು ವಿಶೇಷ ಇದೆ? ನನಗೆ ಬೇಡದೇ ಇರೋರಿಗೆ ಕೊಟ್ಟಾಗ್ಲೂ ಕೂಡ ನಾನು ನಿನ್ನ ಮುಖ ನೋಡಿ ಮಾಡ್ತಿಲ್ಲ ಕಣಯ್ಯ, ದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಮಾಡಿದ್ರೆ ಮಾತ್ರ ನಮ್ಮ ದೇಶದ ಮೇಲಿನ ಪ್ರೀತಿ ಅಭಿಮಾನ ಸಾರ್ಥಕಗೊಳ್ಳೋದು, ಅದು ಮುಂದಕ್ಕೆ ಕಾಣಿಸ್ಕೊಳ್ಳೋದು ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಇವತ್ತು ಭಾರತ ಆ ಸ್ಥಿತಿಗತಿಯಲ್ಲಿದೆ. ಇವತ್ತು ಭಾರತ ಅತ್ಯಂತ ಎತ್ತರದ ಸ್ಥಿತಿಯಲ್ಲಿ ನಿಂತು ಇದು ಮಾಡ್ತಾ ಇರಬೇಕಾದಾಗ ನನಗೆ ನಿಮ್ಗೆ ಇರುವಂತ ದೊಡ್ಡ ಚಾಲೆಂಜ್ ಏನು ಅಂತಂದ್ರೆ, ಇದನ್ನು ಉಳಿಸಿಕೊಳ್ಳೋದು ಹೇಗೆ ಅನ್ನುವಂತ ಚಾಲೆಂಜ್ ಇದೆ. ತಮಿಳುನಾಡು ಈ ವಿಚಾರದಲ್ಲಿ ಒಂದ್ ಹೆಜ್ಜೆ ಮುಂದೆ ಇಡಬೇಕಪ್ಪ. ನಾವು ಸಾಕಷ್ಟು ಹೇಳಿ 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 ತುಂಬಾ ಒದ್ದಾಡಿದ್ದೀವಿ. ತಮಿಳುನಾಡು ಈಗಲಾದ್ರೂ ಒಂದ್ ಹೆಜ್ಜೆ ಮುಂದಿಡಬೇಕು. ನೆನ್ಪಿಟ್ಕೊಳ್ಳಿ, ಹಿಂದೂ ಧರ್ಮವನ್ನ ಡೆಂಗು ಅಂದಾಗ, ಮಲೇರಿಯಾ ಅಂದಾಗ ನಾವು ಕರ್ನಾಟಕದಲ್ಲಿ ಕೂತ್ಕೊಂಡು ಇವನ್ ಮೇಲೆ ಕೆಸರು ಸಿಕ್ಕಾಪಟ್ಟೆ ಎರಚ್ತೀವಿ, ಸುಮ್ನಿರಲ್ಲ ನಾವು. ಹೇಳಿದ್ದನ್ನ ಇಡೀ ದೇಶಕ್ಕೆ ತಗೊಂಡು ಹೋಗ್ತೀವಿ. ಪರಿಣಾಮ ಹೆಂಗಾಯ್ತು ಅಂತಂದ್ರೆ, ದೇಶದ ಜನ, ದೇಶದಲ್ಲಿ ಕಾಂಗ್ರೆಸ್ನವರು DMKಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳೋ ಮಟ್ಟಿಗೆ ಬಂದ್ಬಿಟ್ಟಿದ್ರು. ಹಂಗ್ ಮಾಡಿದ್ವಿ. ಆದ್ರೆ ತಮಿಳ್ನಾಡಲ್ಲಿ ಹಂಗ ಆಗ್ಲೇ ಇಲ್ಲ. ನಮ್ಗೆ ಅವಕಾಶ ಸಿಗೋದು ಯಾವಾಗ ಗೊತ್ತಾ? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಲ್ಲಿ ಬಟನ್ ಒತ್ತುವಾಗ ಮಾತ್ರ. ಬಟನ್ ಒತ್ತುವಾಗ ಅವ್ನಿಗೆ ಹೇಳ್ಬೇಕು, ಆ ಕ್ಯಾಂಡಿಡೇಟ್ ಮುಖ ಅಲ್ಲಿ ನೋಡ್ತೀವಲ್ಲ, ನೋಡ್ಬಿಟ್ಟು ಹೇಳ್ಬೇಕು, ಡೆಂಗ್ಯೂನಾ ಮಲೇರಿಯಾನಾ ಬಾ ತೋರಿಸ್ತೀನಿ, ಈಗ ಯಾವ್ದು ಡೆಂಗು ಯಾವ್ದು ಮಲೇರಿಯಾ ಅಂತ ಈಗ ತೋರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಒತ್ತಿ ಬರ್ಬೇಕು. ಅವ್ರಿಗೆ ಏನಾಗ್ಬೇಕು ಅಂದ್ರೆ, ಇನ್ನು ಮುಂದೆ ತಮಿಳ್ನಾಡಿನಲ್ಲೂ ಕೂಡ ಹಿಂದೂ ಧರ್ಮವನ್ನ ಬೈದ್ರೆ ನಾವು ಗೆಲ್ಲದಿಲ್ಲ ಅಂತ ಅವ್ರಿಗೆ ಅರ್ಥ ಆಗುವಂತ ಸ್ಥಿತಿ ಇರುತ್ತಲ್ಲ, ಆ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಲಿಲ್ಲ ಅಂತಂದ್ರೆ ಮಿತ್ರರೇ, ಈ ದೇಶ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ವಿರುದ್ಧ ಮಾತನಾಡ್ಲಿಕ್ಕೆ ಅಕ್ಕಪಕ್ಕದ ರಾಷ್ಟ್ರಗಳು ಹೆದರ್ತವೆ. ನಿಮ್ಗೆ ಗೊತ್ತಿರ್ಬೋದು, ಮಲೇಷಿಯಾ ಅನ್ನೋಂತ ಒಂದು ರಾಷ್ಟ್ರ ನಮ್ ವಿರುದ್ಧ ಮಾತನಾಡ್ತು. ಭಾರತವನ್ನ ನಮ್ಮ ದೇಶದಿಂದ ಓಡಿಸಿ ಅಂತ ಕ್ಯಾಂಪೇನ್ ಮಾಡಿ ಅಲ್ಲೊಬ್ಬ ಗೆದ್ಬಿಟ್ಟ, ಮುಯಿಜು ಅನ್ನುವಂತ ಒಬ್ಬ ಮುಸ್ಲಿಂ ಗೆದ್ಬಿಟ್ಟ. ಈ ದೇಶದ ಪ್ರಧಾನಿ ಏನೂ ಮಾಡ್ಲಿಲ್ಲ ರೀ. ಮಲೇಷಿಯಾ ನೀವ್ ಮಾಡಿದ್ರಿ ತಾನೆ, ಆಯ್ತು ನಮ್ ಬೇಡ ಅಂತ ಹೇಳಿ ಲಕ್ಷದ್ವೀಪ ಅಂತ ಒಂದು ಜಾಗಕ್ಕೆ ಹೋಗಿ ಈ ದೇಶದ ಪ್ರಧಾನಿ ಒಂದ್ ಚೇರ್ ಹಾಕೊಂಡು ಕೂತ್ಕೊಂಡು ಒಂದು ಫೋಟೋ ಹಾಕಿದ್ರು. ಈ ದೇಶದಲ್ಲೆಲ್ಲ ಚರ್ಚೆ ಶುರುವಾಯ್ತು, ಇನ್ ಮುಂದೆ ಮಲೇಷಿಯಾಕ್ ಹೋಗೋದ್ ಬೇಡ, ಲಕ್ಷದ್ವೀಪಕ್ಕೆ ಹೋಗೋಣ ಅಂತ. ತಕ್ಷಣ ಮಲೇಷಿಯಾ ಏನ್ ಮಾಡ್ತು ಗೊತ್ತಾ? ಗಾಬರಿ ಆಗ್ಬಿಡ್ತು ಅವ್ರಿಗೆ. 1 ತಿಂಗಳಲ್ಲಿ ಭಾರತದಿಂದ ಹೋಗುವಂತ 60% ಜನ ಕಡಿಮೆ ಆದ ತಕ್ಷಣ ಮಲೇಷಿಯಾ ಈ ದೇಶದ ಪ್ರಧಾನಿಗೆ ಹೇಳ್ತು, ನಾವು ನೀವು ಹಳೆ ಫ್ರೆಂಡ್ಸು ಸರ್, ಯಾವತ್ತೂ ಆಗಿದ್ ಸಣ್ಣ ಗಲಾಟೆ ಮನಸ್ಸಲ್ಲಿ ಇಟ್ಕೊಳ್ಬೇಡಿ, ನಿಮ್ ಸಹಕಾರ ನಮಗ್ ಬೇಕು ಅಂತ ಸಹಕಾರಕ್ಕೆ ಧಾವಿಸಿ ಬಂದ್ರು.
ಯಾಕಂದ್ರೆ ಭಾರತ ಆರ್ಡಿನರಿ ರಾಷ್ಟ್ರ ಅಲ್ಲ ರೀ. ಇವತ್ತು ಒಂದಿಡುವ ಹೆಜ್ಜೆ ಕೂಡ ಜಗತ್ನಲ್ಲಿ ಒಂದು ದೊಡ್ಡ ಬದಲಾವಣೆಯ ಅಲೆ ತರಬಹುದು ಅನ್ನುವಂತ ವಾತಾವರಣ ಇರುವಾಗ ನಾವ್ ಈ ದೇಶವನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಲಿಕ್ಕೆ ನಮ್ಗೆ ಇರುವಂತ ಮಾರ್ಗ ಇದೊಂದೇ. ನಂಗೆ 100% ವಿಶ್ವಾಸ ಇದೆ.